ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಇಬ್ಬನಿ ತಪ್ಪಿದ ಇಳೆಯಲ್ಲಿ ಮೂಲಕ ಹೊಸ ಅಲೆ ಸೃಷ್ಟಿಸಿದ ಬೆಡಗಿ ಅಂಕಿತಾ ಅಮರ್ ತಾವೊಬ್ಬ ಅದ್ಭುತ ನಟಿ ಅನ್ನೋದನ್ನು ನಿರೂಪಿಸಿದ್ದಾರೆ. ಅಂಕಿತಾ ಅಮರ್ ಯಾವಾಗಲೂ ತುಂಬಾ ಸಿಂಪಲ್ ಆಗಿ ಕಾಣಿಸಿಕೊಳ್ತಾರೆ. ಇವರು ಸಿಂಪ್ಲಿಸಿಟಿಯನ್ನು ಕನ್ನಡಿಗರು ಮೆಚ್ಚಿಕೊಂಡಿದ್ದಾರೆ. ಇವರನ್ನು ನೋಡಿ ನಟಿ ಸಾಯಿ ಪಲ್ಲವಿಗೆ ಹೋಲಿಸುತ್ತಿದ್ದಾರೆ ಜನ. ರಕ್ಷಿತ್ ಶೆಟ್ಟಿ ನಿರ್ಮಾಣದ ಇಬ್ಬನಿ ತಪ್ಪಿದ ಇಳೆಯಲ್ಲಿ ಸಿನಿಮಾಗೆ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ. ಈ ಕ್ಲಾಸಿಕಲ್ ಸಿನಿಮಾ ಜನರನ್ನು ಥಿಯೇಟರ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಅದರಲ್ಲೂ ನಾಯಕಿ ಅಂಕಿತಾ ಅಮರ್ ಪಾತ್ರವನ್ನು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಭವಿಷ್ಯದಲ್ಲಿ ಸ್ಯಾಂಡಲ್ವುಡ್ನ ಅದ್ಭುತ ನಟಿಯಾಗುವ ಭರವಸೆ ಮೂಡಿಸಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ನಮ್ಮನೆ ಯುವರಾಣಿ ಮೂಲಕ ಮೀರಾ ಆಗಿ ಜನಮನ ಗೆದ್ದ ನಟಿ ಅಂಕಿತಾ ಅಮರ್ ಮುಂದೆ ತಮಿಳು ಸೀರಿಯಲ್ನಲ್ಲೂ ನಟಿಸಿ ಬಳಿಕ ಸಿನಿಮಾಗಳಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ. ಅಂಕಿತಾ ಕೈಯಲ್ಲಿ ಹಲವು ಸಿನಿಮಾಗಳು ಇವೆ. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಈಗಷ್ಟೇ ರಿಲೀಸ್ ಆಗಿ ಭಾರೀ ಸದ್ದು ಮಾಡ್ತಿದೆ. ಇದರ ಜೊತೆಗೆ ಅಂಕಿತಾ ಮತ್ತು ಶೈನ್ ಶೆಟ್ಟಿ ಅಭಿನಯದ ಜಸ್ಟ್ ಮ್ಯಾರಿಡ್ ಸಿನಿಮಾ ಕೂಡ ಸುದ್ದಿಯಲ್ಲಿದೆ. ಇದಲ್ಲದೆ ಮೈ ಹೀರೋ ಎನ್ನುವ ಸಿನಿಮಾದಲ್ಲೂ ಅಂಕಿತಾ ನಟಿಸುತ್ತಿದ್ದಾರೆ. ಪೃಥ್ವಿ ಅಂಬರ್ ಜೊತೆಗೆ ಅಬಾ ಜಬಾ ದಬಾ ಸಿನಿಮಾದಲ್ಲೂ ಗಾಯಕಿಯಾಗಿ ಅಂಕಿತಾ ಕಾಣಿಸಿಕೊಳ್ಳಲಿದ್ದಾರೆ. ನಮ್ಮನೆ ಯುವರಾಣಿ ಸೀರಿಯಲ್ನಿಂದ ಹೊರಬಂದ ಮೇಲೆ ಅಂಕಿತಾ ಸಿನಿಮಾ ಯಾವಾಗ ತೆರೆ ಮೇಲೆ ಬರುತ್ತೆ ಎಂದು ಅಭಿಮಾನಿಗಳು ಕಾಯುತ್ತಿದ್ದರು. ಇದೀಗ 2 ವರ್ಷದ ಬಳಿಕ ಇಬ್ಬನಿ ತಪ್ಪಿದ ಇಳೆಯಲ್ಲಿ ರಿಲೀಸ್ ಆಗಿದೆ. ಮುಂದಿನ ಸಿನಿಮಾಗಳು ಯಾವಾಗ ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ಇದೆಲ್ಲದರ ನಡುವೆ ಅಂಕಿತಾ ಅಮರ್ ಸಿಂಪ್ಲಿಸಿಟಿ ಎಲ್ಲ ಕಡೆಗಳಲ್ಲೂ ಸದ್ದು ಕಾಣ್ತಿದೆ. ಬಹುಮುಖ ಪ್ರತಿಭೆಯಾಗಿರುವ ಅಂಕಿತಾ ಅಮರ್ ನಟಿಯಾಗಿ ಜೊತೆಗೆ ಗಾಯಕಿಯಾಗಿ, ಭರತನಾಟ್ಯ ಡ್ಯಾನ್ಸರ್ ಆಗಿ, ನಿರೂಪಕಿಯಾಗಿ, ಕ್ರಿಕೆಟ್ ಹೋಸ್ಟ್ ಆಗಿ ಸಹ ಗುರುತಿಸಿಕೊಂಡವರು. ಅದು ಸಿನಿಮಾ ಪ್ರಮೋಷನ್ ಆಗಿರಲಿ, ನಿರೂಪಣೆಯಾಗಿರಲಿ, ಅಂಕಿತಾ ಅಮರ್ ಯಾವಾಗಲೂ ತುಂಬಾ ಸಿಂಪಲ್ ಆಗಿ ಕಾಣಿಸಿಕೊಳ್ತಾರೆ. ಇವರ ಸಿಂಪ್ಲಿಸಿಟಿಯನ್ನು ಕನ್ನಡಿಗರು ಮೆಚ್ಚಿಕೊಂಡಿದ್ದಾರೆ. ಇವರನ್ನು ನೋಡಿ ನಟಿ ಸಾಯಿ ಪಲ್ಲವಿಗೆ ಹೋಲಿಸುತ್ತಿದ್ದಾರೆ ಜನ. ಫಸ್ಟ್ ಡೇ ಫಸ್ಟ್ ಶೋ ಎನ್ನುವ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ನೀಡಿದ ಸಂದರ್ಶನದಲ್ಲಿ ತಮ್ಮ ಡ್ರೆಸ್ ಮತ್ತು ಪಾತ್ರಗಳ ಬಗ್ಗೆ ಮಾತನಾಡಿದ ಅಂಕಿತಾ, ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈ ಥರ ಡ್ರೆಸ್ ಮಾಡಬೇಕು, ಇರಬೇಕು ಅಂತ ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡಲ್ಲ. ಅಮ್ಮ ಹೇಳ್ತಾರೆ ಈ ಥರ ಬಟ್ಟೆ ಹಾಕು ಅಂತ, ಆದರೆ ನನಗೇನೆ ಅದೆಲ್ಲ ಇಷ್ಟ ಆಗಲ್ಲ ಎಂತಿದ್ದಾರೆ. ನಮ್ಮ ಮನೆಯಲ್ಲಿ ಅದು ಮಾಡಬೇಡ ಇದು ಮಾಡಬೇಡ ಅಂತ ಏನೂ ಇಲ್ಲ. ಈ ಥರ ಪಾತ್ರಗಳು ಬಂದರೆ ನಾನು ಮಾಡಲ್ಲ ಅಷ್ಟೇ. ನನಗೆ ಕಂಫರ್ಟೇಬಲ್ ಅನಿಸಿದ್ದನ್ನು ಮಾತ್ರ ನಾನು ಮಾಡ್ತೀನಿ. ಅದು ನನಗೆ ಸರಿ ಅನಿಸಲಿಲ್ಲ ಅಂದರೆ ನಾನು ಮಾಡೋದೇ ಇಲ್ಲ ಎಂದಿದ್ದಾರೆ. ಅಂಕಿತಾ ಈ ಮೂಲಕ ಬೋಲ್ಡ್ ಡ್ರೆಸ್, ಬೋಲ್ಡ್ ಪಾತ್ರಗಳಲ್ಲಿ ಇಂಡೈರೆಕ್ಟ್ ಆಗಿ ನೋ ಅಂದಿದ್ದಾರೆ. ಈ ಬೆಡಗಿ ಪಾತ್ರದ ಬಗ್ಗೆ ಚೂಚಿಯಾಗಿರೋದು. ಯಾವಾಗಲೂ ಸೀರೆ ಅಥವಾ ಸಿಂಪಲ್ ಡ್ರೆಸ್ ಮಾಡಿಕೊಂಡು ಹೆಚ್ಚು ಮೇಕಪ್ ಹಾಕದೆ ಕಾಣಿಸಿಕೊಳ್ಳುವ ಅಂಕಿತಾ ಅಮರ್ ಅವರನ್ನು ನೋಡಿದಾಗ ನಟಿ ಸಾಯಿ ಪಲ್ಲವಿ ನೆನಪಾಗುತ್ತೆ. ಬೋಲ್ಡ್ ಸೀನ್ಗಳಲ್ಲಿ ಸಾಯಿ ಪಲ್ಲವಿ ಯಾವತ್ತೂ ಕಾಣಿಸಿಕೊಂಡವರೇ ಅಲ್ಲ. ಜೊತೆಗೆ ಯಾವಾಗಲೂ ಸೀರೆಯಲ್ಲೇ ಸಿಂಪಲ್ ಉಡುಗೆಯಲ್ಲೇ ಕಾಣಿಸಿಕೊಳ್ಳುವ ಈ ನಟಿ ತಮ್ಮ ನಟನೆಯ ಮೂಲಕವೇ ದೇಶಾದ್ಯಂತ ಜನರ ಮನ ಗೆದ್ದಿದ್ದಾರೆ. ಇದೀಗ ಅಂಕಿತಾ ಅಮರ್ ಕೂಡ ಅದೇ ಹಾದಿಯಲ್ಲಿದ್ದು ತಮ್ಮ ನಟನೆ ಮೂಲಕ ಈಗಾಗಲೇ ಜನಮನ ಗೆದ್ದಿದ್ದು ಭರವಸೆಯ ನಟಿಯಾಗಿ ಹೊರಹೊಮ್ಮಿದ್ದಾರೆ.